ಏನ್ ತಪ್ಪು ತಿಳ್ಕೊಬೇಡ ಶಿವಣ್ಣ. ಗೊತ್ತಿಲ್ಲ ನನಗ. ಸಿದ್ಧಾವಡ ಅಜ್ಜವ್ರ ಜಾತ್ರೆ ಐತು, ಅದಕ್ಕೆ ಹೊಂಟೀನಿ. ನನ್ನ ಮಗಗ ಚಲೋ ಕನ್ಯಾ ಸಿಗಲಿ, ನನ್ನ ಸೊಸಿ ವರ್ಷ ತುಂಬುದ್ರಾಗ ಗಂಡು ಮಗನ ಹಡೀಲಿ ಅಂತ ಹೇಳಿ ಸಿದ್ಧಾವಡ ಅಜ್ಜವ್ರಿಗೆ ಹರಕಿ ಹೊತ್ತಿದ್ದೆ. ಚಲೋ ಕನ್ಯಾನು ಸಿಕ್ತು, ನನ್ನ ಸೊಸಿನೂ 1 ವರ್ಷದಾಗ ಗಂಡು ಮಗನ ಹಡದ್ಲು. ಆ ಎಲ್ಲಾ ಸಡಗರದೊಳಗ ಸಿದ್ಧಾರೂಢ್ರ ಹರಕಿ ತೀರ್ಸೋದು ಮರ್ತು ಬಿಟ್ಟಿದ್ದೆ. ನಿನ್ನೆ ರಾತ್ರಿ ನೆನಪಾಗಿ ಎದಿ ದಸಕ್ಕಂತ ನೋಡು. ಅದಕ್ಕೆ ಹೇಳಿದೆ, ಯಜ್ಜ ದಯವಿಟ್ಟು ನಾನು ಮರ್ತಿದ್ದಕ್ಕೆ ನನ್ನ ಕ್ಷಮಾ ಮಾಡಪ್ಪ, ಇನ್ಮೇಲೆ ಯಾವಾಗ್ಲೂ ಹಿಂಗ್ ಮಾಡಂಗಿಲ್ಲ ಅಂತ ಹೇಳಿ ನಾ ಪಾದಯಾತ್ರೆ ಮಾಡ್ಕೊಂತ ಹೊಂಟೀನಿ. ನನ್ನ ಸೊಸಿ ಮಗ ಮೊಮ್ಮಗ ಬಸ್ಸಿಗೆ ಬರತ್ತಾರ. ಹೌದು, ಹುಟ್ಟಿದ್ದು ಯಾವುದಾಗ, ಅವ್ರ ತಂದೆ ತಾಯಿ ಯಾರು, ಅವ್ರಿಗೆ ಕಲಿಸಿದಂತಹ ಗುರುಗಳು ಯಾರು ಅಂತ ನಿನಗೇನಾರ ಗೊತ್ತೈತೇನೆ? ಕೇಳು ಶಿವಣ್ಣ, ಸಿದ್ಧಾರೂಢರು ಮೂಲತಃ ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ಚಳಕಾಪುರದವರು. ತಂದೆ ಗುರುಶಾಂತಪ್ಪ, ತಾಯಿ ದೇವಮಲ್ಲಮ್ಮ. ಅವರಿಬ್ಬರು ದಂಪತಿಗಳು ಬಹಳ ಜಂಗಮ ಪ್ರೇಮಿಗಳು. ಇವ್ರಿಗಿಂತ ಮೊದಲ 2 ಮಕ್ಕಳು ಆಗಿದ್ರು ಅವರಿಗೆ. ಆದ್ರೂ ಕೂಡ ಸಿದ್ಧಾರೂಢರು ಹುಟ್ಟು ಮುಂದೆ ಸ್ವತಃ ಪರಮಾತ್ಮನ ಬಂದು ಅವ್ರ ತಾಯಿ ಕನಸಿನಾಗ ಹೇಳಿ ಹೋದ್ನಂತ, ಈಗ ನಿನಗೆ ಹುಟ್ಟು ಮಗ ಲೋಕ ಕಂಟಕಗಳನ್ನೆಲ್ಲ ದೂರ ಮಾಡಾಕ ಸಿದ್ಧನಾಗೇ ಬರ್ತಾನ ಅಂತ ಹೇಳಿದ್ನಂತ. ಬಹಳ ಖುಷಿ ಆಯ್ತು. ವರ್ಷ ಕಳೆದು 9 ಮಾಸಗಳು ತುಂಬಿದ ಮ್ಯಾಲ ಶಾಲಿವಾಹನ ಸೆಕೆ 1856 ದುರ್ಮುಖಿ ನಾಮ ಸಂವತ್ಸರ ಶುದ್ಧ ಚೈತ್ರ ಮಾಸ ಶ್ರೀರಾಮನವಮಿ ದಿವಸ 26/3/1836 ಕರ್ಕಾಟಕ ರಾಶಿಯೊಳಗ ಪ್ರಕಾಶಮಾನವಾದಂತಹ ಶಿಶು ಒಂದು ಹುಟ್ಟಿ ಬಂತು ಈ ಲೋಕ ಕಲ್ಯಾಣದ ಕಾರ್ಯಕ್ಕೆ. ಸಿದ್ಧಾರೂಢರು ಸಣ್ಣವರಿದ್ದಾಗ ಶಾಣ್ಯರಷ್ಟೇ ಅಲ್ಲ, ಮಹಾಜ್ಞಾನಿಯಾಗಿದ್ರು. ಗುರುಕುಲದೊಳಗೆ ಅವರು ಗುರುಗಳ ಪಾಠ ಮಾಡುವ ಮುಂದೆ ಆ ಪ್ರಶ್ನೆ ಈ ಪ್ರಶ್ನೆ ಅಂತ ಕೇಳಿ ಗುರುಗಳನ್ನ ಪೇಚಿಗೆ ಸಿಗಿಸ್ತಿದ್ರು. ಒಂದು ದಿನ ಗುರುಗಳು ಗುರುಕುಲದೊಳಗೆ ಪಾಠ ಮಾಡುವ ಮುಂದೆ ಏನ್ ನಡೀತು ಅಂದ್ರೆ, ಯಾಕೋ ಸಿದ್ಧ, ನಿಮಗ ಓಂ ಅಂತ ಬರೆದು ಕೊಟ್ಟೇನಿ, ಅವರೆಲ್ಲ ಕೆಳಗೆ ಕುಂತ್ಕೊಂಡು ಬರೆಯೋದನ್ನ ರೂಢಿ ಮಾಡ್ಕೊಳಕತ್ಯಾರ. ನೀನ್ ಯಾಕೆ ಸುಮ್ಕ ನಿಂತಿದ್ದಿ? ಯಾಕ ಅದು ನಿನಗ ಸರಿಯಾಗಿ ಅರ್ಥ ಆಗವಲ್ದೇನ? ಮತ್ ಸುಮ್ಕ ಯಾಕೆ ನಿಂತಿದ್ದಿ? ಕೆಳಗ್ ಕುಂತ್ಕೊಂಡು ಬರೆಯೋದನ್ನ ರೂಢಿ ಮಾಡ್ಕೊಳು. ಆದ್ರ ಅಂತ ನಿನ್ನ ಮಾತು ಅರ್ಧಕ್ಕೆ ಯಾಕೆ ನಿಲ್ಸಿದಿ? ಅದೇನಂತ ಬಿಡಿಸಿ ಹೇಳಲ್ಲ. ಮೊದಲ ಬರೆಯೋದನ್ನ ರೂಢಿ ಮಾಡ್ಕೊ, ಆಮೇಲೆ ಕಾಲ ಕೂಡಿ ಬಂದಾಗ ಆ ಓಂಕಾರದ ಅರ್ಥನ ನಿನಗ ಬಿಡಿಸಿ ಹೇಳ್ತೇನೆ. ಈ ಗುರುಕುಲಕ್ಕ ವಿದ್ಯಾ ಕಲಿಯಕ್ ಬಂದವ್ ನೀನ, ಗುರುಗ ಪ್ರಶ್ನೆ ಮಾಡ್ತಿ? ಗುರುಗಳ ಶಿಷ್ಯಂದ್ರಿಗ ತಿಳಿದೇ ಇದ್ದ ವಿಷಯ ತಿಳಿಸಿ ಹೇಳೋದು ನಿಮ್ಮ ಕರ್ತವ್ಯ ಅಲ್ಲೇನ್ರಿ? ಏನ್ ಹಿಂಗ್ ದೊಡ್ಡ ಶಾಣ್ಯ ನಂಗ ಮಾತಾಡಿದ್ರ ಮೊದಲು ನಾನು ಎಷ್ಟು ಹೇಳ್ತೇನೆ ಅಷ್ಟು ಮಾಡ. ಗುರುಗಳ, ನಾ ನಿಮ್ಮ ಶಿಷ್ಯ, ಅರ್ಥ ಆಗಿದ ವಿಷಯ ಕೆದಕಿ ಕೇಳೋದು ನನ್ನ ಕರ್ತವ್ಯ. ಪರಿಹಾರ ಮಾಡಬೇಕಾಗದ್ದು ಗುರುಗಳಾದ ನಿಮ್ಮ ಪರಮ ಕರ್ತವ್ಯ ಅಂದಾಗ ನಾನೇನಂತ ತಪ್ಪು ಮಾತಾಡಿದೆ ಗುರುಗಳ? ಸರಿ, ಹಾಗಾದ್ರ ಗುರುವಾದ ನನ್ನಲ್ಲೇ ನೀನ್ ಇಷ್ಟೊಂದು ಹಠ ಮಾಡ್ತಿರುವೆ ಅಂದಾಗ ನಿನ್ನನ್ನ ಶಿಷ್ಯನಾಗಿ ಪಡೆಯುವುದಕ್ಕಿಂತ ಮುಂಚೆ ನಾನು ಕೆಲವೊಂದು ಪ್ರಶ್ನೆಗಳನ್ನು ಕೇಳುತ್ತೇನೆ. ಅದಕ್ಕೆ ನೀನ ಸರಿಯಾದ ಉತ್ತರ ಕೊಡ್ತೀಯ? ಮುಂದೆ ಗುರಿ ಇರಲು, ಹಿಂದೆ ಗುರಿ ಮುಟ್ಟಿಸುವ ಗುರು ಇರಲು
ನನಗಿನ್ನೇತರ ಸಂಕೋಚ ಗುರುಗಳೇ. ಅದ್ಯಾವ ಪ್ರಶ್ನೆ ಹೀಗೆ ಕೇಳಿ. ನಿಮ್ಮ ಆಶೀರ್ವಾದದ ಬಲ ಬೆಂಬಲ ನನಗಿರುವಾಗ ಭಯ ನನಗೇಕೆ ಗುರುಗಳೇ? ನೀ ತಾಳುವ ನಿಲುವು ಗುರುವೇ ಕಾರಣನೆಂದು ಹೇಳಿಕೊಳ್ಳುತ್ತಾ ಜಂಬದ ಬಿಂಬ ಅಡುವಿನಷ್ಟೂ ತೋರದೆ ಪ್ರತಿ ಒಂದರಲ್ಲೂ ಜಯಿಸುವನೆಂಬ ಹಂ ನಿನ್ನಲ್ಲಿರುವಾಗ ಆದರೂ ಕೇಳುವೆ, ನೀ ಸಂಕೋಚವಾಗಿ ಉತ್ತರಿಸು. ಸೋಲಾಗ್ಲಿ ಗೆಲುವಾಗ್ಲಿ ಬೆಂಬಲ ಗುರುವಿನದಾಗಿರಬೇಕೆಂಬ ಹಂಬಲ ನನ್ನದು ಗುರುಗಳೇ. ಸರಿ, ಹಾಗಿದ್ದರೆ ನಾನು ಕೆಲವೊಂದು ಪ್ರಶ್ನೆಗಳನ್ನು ಕೇಳುತ್ತೇನೆ, ಅದಕ್ಕೆ ನೀನು ಸರಿಯಾದ ಉತ್ತರ ಕೊಡ್ತೀಯಾ? ಕೊಡುತ್ತೇನೆ ಗುರುಗಳೇ. ಸರಿ, ಹಾಗಿದ್ದರೆ 1 ಎಂದರೆ ಪರಬ್ರಹ್ಮ, 2 ಜೀವಾತ್ಮ, ಶೂನ್ಯ, ವಿಶ್ವಾಂತರಾಳಕ್ಕೆ ಮೂಲಸ್ಥಾನ, ಭಗವಂತನ ಭಾಷೆ ಮೌನ, ಮಾನವತೀತವಾದದ್ದು ಮಾಯೆ, ಮಾಯೆಯನ್ನು ಗೆದ್ದವರು ಯಾರು? ಶೂನ್ಯ ಸಿಂಹಾಸನದೀಶ್ವರ ಬಯಲೋಲ್ ಬಯಲಾದ ಅಲ್ಲಮ ಪ್ರಭುದೇವ. ಭಲೆ ಸಿದ್ಧ, ಭಲೆ ಸರಿಯಾದದ್ದನ್ನೇ ಹೇಳಿದೆ. ಬಯಲೋಳು ಬಯಲಾದ ಅಲ್ಲಮ ಅಂದಾಗ ಈ ಪ್ರಪಂಚವೇ ಶೂನ್ಯ. ಕೊನೆಗೊಂದು ದಿನ ಸರ್ವನಾಶವಾಗಲೇಬೇಕು. ಒಂದು ಕಾಲದಲ್ಲಿ ಪೃಥ್ವಿಯು ಸಾಗರದಲ್ಲಿ ತೇಲಿ ಹೋಗುವುದು. ಒಂದು ಕಾಲದಲ್ಲಿ ಪೃಥ್ವಿ ಸಾಗರದಲ್ಲಿ ತೇಲಿ ಹೋಗೋದು. ಮೇಲು ಪರ್ವತಗಳೇ ಆಗಿದ್ದರೂ ಕಾಲ ನಿರ್ಣಯದಿಂದ ಬಿದ್ದು ಹೋಗುವವು. ಪಂಚಮಹಾಭೂತಗಳೆಲ್ಲ ನಾಶ ಹೊಂದುವವು. ಸ್ವರ್ಗಾದಿ ಸಮಸ್ತ ಲೋಕಗಳೆಲ್ಲ ಸುಟ್ಟು ಭಸ್ಮವಾಗುವವು. ತಂದೆ ಗುರುದೇವ, ಈ ಅಜ್ಞಾನಿಯ ಮಾತನ್ನು ಅಪಹಾಸ್ಯವೆಂದು ಭಾವಿಸುತ್ತೀರಿ. ನೀವು ನುಡಿಯುತ್ತಿರುವ ಮಾತನ್ನು ನಿಜ, ಆದರೆ ಆಕಾಶ ಪ್ರಳಯ ಹೊಂದುವ ಬಗೆ ಹೇಗೆ? ಈ ಮಾತಿಗೆ ಉತ್ತರ ನನ್ನಲ್ಲಿಲ್ಲ. ಆತ್ಮ ಅನುಭವಿಯಾದ ಯೋಗ್ಯ ಗುರುಗಳಿಂದ ಮಾತ್ರ ಇದಕ್ಕೆ ಉತ್ತರ ದೊರೆಯಲು ಸಾಧ್ಯ. ಈ ಸಮಯದಲ್ಲಿ ನಾನು ಗುರುವಾಗಿದ್ದರೂ ನಿನ್ನ ಸಮಯೋಚಿತ್ತದ ಜ್ಞಾನದ ಮುಂದೆ ಏನೊಂದು ಅರಿಯದವನಾದೆ. ಏನೊಂದು ಅರಿಯದ ಪಾಮರನಾದ ನನ್ನ ದೃಷ್ಟಿಯಲ್ಲಿ ನೀನೇ ಜ್ಞಾನವಂತ, ಪುಣ್ಯವಂತ, ಸತ್ಪುರುಷ. ಗುರುಸ್ಥಾನದ ಅಧಿಪತಿಗಳಾದ ನೀವು ಇಂಥ ಮಾತನಾಡಬೇಡಿ. ಆತ್ಮಾನುಭವಿಯಾದ ಯೋಗ್ಯ ಗುರುವಿನಿಂದ ನನಗೆ ತಕ್ಕ ಉತ್ತರ ದೊರೆಯುವುದೆಂಬ ಭವಿಷ್ಯ ನುಡಿದಿರಲ್ಲ. ಅದು ಗುರುಸ್ಥಾನದಲ್ಲಿ ಕುಳಿತು ಇನ್ನು ಮುಂದೆ ನಿಮ್ಮ ಆಜ್ಞೆಯೇ ನನಗೆ ಶಿರಸಾಮಾನ್ಯ. ನಿಮ್ಮ ಮಾತಿನಂತೆ ಗುರುವ ನರಸಿ ಹೋಗುತ್ತಿರುವ ನನಗೆ ಆಶೀರ್ವದಿಸಿ. ನೀ ತಾಳುವ ನಿಲುವುಗಳೆಲ್ಲ ಯಶಸ್ವಿಯಾಗಲಿ. ನೀ ನಿಂತ ನೆಲ ಪಾವನವಾಗಲಿ. ನೀನು ಈ ತಾಳುವ ನಿಲುವುಗಳು ಯಶಸ್ವಿಯಾಗಿರಲಿ. ಇದೇ ನನ್ನ ಆಶೀರ್ವಾದ, ನನ್ನ ಅಪೇಕ್ಷೆ. ಧನ್ಯನಾದೆ ಗುರುಗಳೇ, ಧನ್ಯನಾದೆ. ನಮಃ ಶಿವಾಯ.